ದೇಶವ್ಯಾಪ್ತಿ ನಿನ್ನೆ ಮತ್ತು ಇಂದಿಗೆ ಬಹುತೇಕವಾಗಿ ಎಲ್ಲ ಕಡೆಗಳಲ್ಲಿ ಗಣೇಶೋತ್ಸವ ಮುಕ್ತಾಯವಾಗಿದೆ. ಹಲವು ಕಡೆಗಳಲ್ಲಿ ಸಹೋದರತೆ ಭಾವನೆಯನ್ನ ಮೂಡಿದೆ. ಆದರೆ ಇನ್ನೂ ಕೆಲವೊಂದು ಕಡೆಗಳಲ್ಲಿ ಗಲಾಟೆಗಳಾದಂಥ ಪ್ರಸಂಗಗಳು ಕೂಡ ಎದ್ದು ಕಾಣಿಸಿದೆ. ಕರ್ನಾಟಕದಲ್ಲಿಯೂ ಮಾತನಾಡೋದಾದರೆ ಅನೇಕ ಕಡೆ ಸಹೋದರತೆ ಭಾವನೆಯಿಂದ ಕೆಲವೊಂದು ಮುಸ್ಲಿಂ ಕುಟುಂಬದವರು ಕೂಡ ಗಣೇಶೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಇನ್ನೂ ಕೆಲವೊಂದು ಕಡೆಗಳಲ್ಲಿ ಮುಸ್ಲಿಂ ಮತ್ತು ಹಿಂದೂಗಳ ನಡುವೆ ಗಲಾಟೆ ಆದಂಥ ಪ್ರಸಂಗಗಳು ಕೂಡ ನಡೆದಿದೆ. ಆದರೆ ವಿಶೇಷವಾಗಿ ಇವಾಗ ನಾವು ಮಾತನಾಡೋದಾದರೆ ಬೀದರ್ ಜಿಲ್ಲೆಯಲ್ಲಿಯೂ ಕೂಡ 5ನೇ ದಿನದ ಗಣೇಶ್ ವಿಸರ್ಜನೆ ಸಂದರ್ಭದಲ್ಲಿ ರಾತ್ರಿ ವೇಳೆ DJ ಸೌಂಡ್ ಸಿಸ್ಟಮ್ ಬಂದ್ ಮಾಡಿದ್ದಕ್ಕಾಗಿ ಗಣೇಶ್ ಮಂಡಳಿಯವರು ಮತ್ತು ಪೊಲೀಸರ ನಡುವೆ ಒಂದು ಸಣ್ಣ ಮಟ್ಟದ ವಾಗ್ವಾದ ಕೂಡ ಏರ್ಪಡುತ್ತೆ. ಮಾರನೇ ದಿನ ಏನು ಗಣೇಶ್ ಮಹಾಮಂಡಲದವರು ಪತ್ರಿಕಾಗೋಷ್ಠಿಯನ್ನು ಕೂಡ ನೀಡಿ ಒಂದು ರೀತಿಯಲ್ಲಿ ಸ್ಪಷ್ಟನೆ ನೀಡ್ತಾರೆ, ಸಡನ್ ಆಗಿ ಬಂದ್ ಮಾಡಿದ್ರು ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರಧಾನ ಸಂಪಾದಕರ ಜೊತೆ ಚರ್ಚೆ ಮಾಡೋಣ. ಸರ್, ಒಂದು ವೇಳೆ ಅವರು ಸೌಂಡ್ ಸಿಸ್ಟಮ್ ಬಂದ್ ಮಾಡಿದ್ದು ತಪ್ಪಾ ಸರ್ ಪೊಲೀಸ್ ಇಲಾಖೆಯವರು? ನೋಡಿ, ಅತಿ ವಿಷಾದದ ಸಂಗತಿ ಅಂದರೆ ಯಾವುದೇ ಧರ್ಮದ ಯಾವುದೇ ಜಾತಿಯ ಅವ್ರದ್ದೊಂದು ಕಾರ್ಯಕ್ರಮ ಇದ್ದಾಗ ಅದಕ್ಕೆ ಯಾರೂ ಅಡ್ಡಿ ಮಾಡಬಾರ್ದು, ಮೊದಲನೇದು. ಮತ್ತು ನಾವು ಸ್ವತಂತ್ರ ಆಗೋ ಪೂರ್ವದಲ್ಲಿ ಜಾತಿಯ ಬಗ್ಗೆ ಒಬ್ರಿಗೊಬ್ರು ಕ್ಲೇಸ್ ಇರಬಹುದು, ಆದರೆ ಹಬ್ಬಗಳಲ್ಲಿ ಎಂದೂ ಕ್ಲೋಸ್ ಆಗಿಲ್ಲ. ಮೊಹರಂದಲ್ಲಿ ಹಿಂದೂಗಳು ಹೋಗಿ ಕುಣಿದಾರೆ. ಮೊಹರಂ ಹಬ್ಬ 90%, 90% ಹಿಂದೂಗಳೇ ಆಚರಣೆ ಮಾಡ್ತಿದ್ರು. ಮುಸ್ಲಿಮರು ಬರೇ ಮಲಾದಿ ಊಟ ಮಾಡಿ ಕೂಡ್ತಿದ್ರು. ಆದರೆ ಇವತ್ತಿನ ದಿವಸ ಗಲಾಟೆಗಳಾಗುವ ಸುದ್ದಿಗಳು ಮೇಲೆ ಬರ್ತಾ ಇವೆ. ಬೀದರ್ನಲ್ಲಿ ಬರ್ತಾ ಇಲ್ಲ. ಬೀದರ್ನಲ್ಲಿ ಇನ್ನೂ ಸೌಹಾರ್ದತೆಯಿಂದ ನಡೀತಾ ಇದೆ. ಕೆಲವು ಭಾಗಗಳಲ್ಲಿ ದಂಗೆಗಳಾಗಿ ಕಲ್ಲು ಎಸೆತ ಇದು ಆಗಿದೆ. ಅದು ಅಲ್ಲಿಯ ಕೆಲವು ಪುಂಡರ ನೀಚ ಜನರ ಕೆಲಸ. ಅದು ಯಾವುದೇ ಜಾತಿಯವರು ಯಾವುದೇ ಸಮಾಜದವರಲ್ಲಿ. ಬೀದರ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ಒಂದು ಮಾತು ಸ್ಪಷ್ಟ ಹೇಳ ಬಯಸ್ತೀನಿ, ಇದರಲ್ಲಿ ರಾಜಕೀಯ ತರಬಾರ್ದು. ಜನರು ಇದರಲ್ಲಿಯೂ ತಮ್ಮ ರಾಜಕೀಯವನ್ನು ಬೆಳೆಸಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಜಿಲ್ಲಾ ಆಡಳಿತ, ವಿಶೇಷವಾಗಿ ಪೊಲೀಸ್ ಅಧಿಕಾರಿ SP ಅವರು ಒಂದು ನಾಗರಿಕರ ಸಭೆ ಕರೆದು, ಗಣೇಶೋತ್ಸವ ಮಹಾಮಂಡಲದ ಸಭೆ ಕರೆದು, ನಾಗರಿಕರ ಗಣ್ಯರ ಸಭೆ ಕರೆದು ಅವ್ರಿಗೆ ವೇದಿಕೆ ಹಂಚಿಕೊಟ್ಟು ಒಂದು ನಿರ್ಣಯವನ್ನು ತೆಗೆದುಕೊಂಡರು. ಅದರಲ್ಲೊಂದು ನಿರ್ಣಯ ಸ್ಪಷ್ಟವಾಗಿತ್ತು. 10:30 ನಂತರ DJ ಬಾರಿಸಬಾರ್ದು, ಅದರ ಧ್ವನಿ ಲಿಮಿಟದಲ್ಲಿ ಇರಬೇಕು. ಇದು ಎಲ್ಲ ಮಾಡಿದಾಗ ಅಲ್ಲಿ ನಾಗರಿಕರು ಮಾತಾಡಿದ್ರು, ನಾನು ಸಹ ಅಲ್ಲೇ ಮಾತಾಡಿದ್ದೆ. ಆದರೆ ಮುಂದೆ ಅದನ್ನು ಕಾಪಾಡಿಕೊಂಡು ಹೋಗೋ ಜವಾಬ್ದಾರಿ ನಾಗರಿಕರದಾಗಿರುತ್ತದೆ, ಗಣೇಶ ಮಂಡಳದಾಗಿರುತ್ತದೆ. ಕೇವಲ ಆಡಳಿತ ಅದನ್ನು ವ್ಯವಸ್ಥಿತವಾಗಿ ನೋಡಿಕೊಂಡು ಹೋಗಬೇಕಷ್ಟೇ. ಆದರೆ ಆಗಿದ್ದೇನು, ನಾವು ಗಣೇಶ ಮಹಾಮಂಡಳದವರು ಗಣೇಶನ ಬೇಗನೆ ಬರುವಂತೆ ಮಾಡಿಲ್ಲ. 10:30, 12 ಆದರೂ ಸಹಿತ ಇನ್ನೂ ಎಲ್ಲಿ ಬರಬೇಕು, ಪೂಜೆ ಆಗಬೇಕು, ಚೋಬರ ಹತ್ತಿರ ಬಂದಿಲ್ಲ. ಆದರೆ 10:30ವರೆಗೆ ಸಮಯ ಕೊಟ್ಟಿದ್ದನ್ನು 12 ಗಂಟೆವರೆಗೆ ಪೊಲೀಸರು ಸುಮ್ಮನೆ ಕೂತು 1.5 ತಾಸು ಹೆಚ್ಚಿನ ಸಮಯ ಕೊಟ್ಟರು. ಇವರು DJ ಬಂದ್ ಮಾಡಿಲ್ಲ ಅಥವಾ ಮೆರವಣಿಗೆಯನ್ನು ಮುಂದೆ ಸಾಗಿಸ್ಕೊಂಡು ಹೋಗಿಲ್ಲ. ಆವಾಗ ಅವರು ಅದನ್ನು ಬಂದ್ ಮಾಡಿದ್ದಾರೆ. ಅವರು ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಕಾನೂನಿನ ಪ್ರಕಾರ ಮಾಡಲೇಬೇಕು. ಆದರೆ ಒಂದು ತಪ್ಪು ಅಲ್ಲಿ ಆಗಿದ್ದು ಏನಂದರೆ, 1-4 DJಗಳು ತಮ್ಮ ಬ್ಯಾಂಡನ್ನು ಬಾರಿಸ್ತಾ ಇದ್ದರು, ಕೆಲವನ್ನ ಬಂದ್ ಮಾಡಿದ್ರು. ಇದು ಪೊಲೀಸ್ ಕಡೆಯಿಂದ ಆಗಿದಂಥ ಲೋಪ. ಅದು ಆಗಬಾರ್ದು. ಎಲ್ಲರಿಗೆ ಒಂದೇ ಸಲ ಆಗಬೇಕು. ಎಲ್ಲ ಗಣೇಶ ಮಂಡಳದ್ದು ಎಲ್ಲನೇ ಬಂದಾಗಬೇಕು. ಆಮೇಲೆ ಅವತ್ತು ಮೀಟಿಂಗ್ ದಿವಸ ಸನ್ಮಾನ್ಯ SP ಅವರು ಹೇಳಿದರು ಏನಂತಂದ್ರೆ, ನೀವು ರಾತ್ರಿ ಬೆಳಗನವರೆಗೆ ಮಾಡಿದ್ರು ನಮ್ದೇನು ಅಭ್ಯಂತರ ಇಲ್ಲ, ಆದರೆ DJ ಮಾತ್ರ ಚಾಲು ಇರಬಾರ್ದು ಅಂತ. ಅದರಂತೆ ಅವರು ನಡೆದುಕೊಂಡಿದ್ದಾರೆ. ಇವತ್ತು ಪೊಲೀಸರು ಅಂಬಿಲೆ ಇದು ಮಾಡಿದ್ದಾರೆ. ಇದರಲ್ಲಿ ಯಾರ್ದೋ ಕುತಂತ್ರ ಇದೆ, ಇದರಲ್ಲಿ ರಾಜಕೀಯ ಇದೆ, ರಾಜಕಾರಣ ಇದೆ. ತಪ್ಪು. ರಾಜಕಾರಣ ಎಲ್ಲಿಂದ ಬಂತು? ಈ ಮಹಾಮಂಡಲದಲ್ಲಿ ಎಲ್ಲ ಮುಖ್ಯ ಇದ್ದವರೆಲ್ಲ BJP. ಅದರಲ್ಲಿ ಉದ್ಘಾಟನೆ ಮಾಡಿ ಬಂದು ಮಾಡಿದವರು ಈಶ್ವರ್ ಖಂಡ್ರೆ, ಆಮೇಲೆ ಮತ್ತು ಸಂಸದ ಸಾಗರ, ಆಮೇಲೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಮತ್ತು ನಗರಸಭೆ ಅಧ್ಯಕ್ಷರು, ಇವರೆಲ್ಲರೂ ಸೇರಿಕೊಂಡ್ರು. ಇವ್ರು ಯಾರು BJP ಅಲ್ಲ. ಆದರೆ BJP ಕಾಂಗ್ರೆಸ್ ಇದರಲ್ಲಿ ಪ್ರಶ್ನೆನೇ ಬರೋದಿಲ್ಲ.
ಯಾರಾದರೂ ಇದನ್ನು ರಾಜಕೀಯ ಮಾಡಿದ್ರೆ ಅವ್ರದ್ದು ರಾಜಕೀಯ ಉದ್ದೇಶನೂ ಅಲ್ಲ. ಅದಕ್ಕಾಗಿ ಇದರಲ್ಲಿ ರಾಜಕೀಯ ತರಬಾರ್ದು. ನಾವು ನಿಜವಾಗಿ ನೋಡಿದ್ರೆ ಜಿಲ್ಲಾ ಆಡಳಿತಕ್ಕೆ ಒಳ್ಳೆ ರೀತಿ ಶಾಬಾಸ್ ಅಂತ ಹೇಳಬೇಕು. ಅವ್ರಿಗೆ ಯಾವುದೇ ರೀತಿ ಅನಾಹುತ ಆಗಲಾರ್ದಂತೆ ಅಷ್ಟು ತಾಳ್ಮೆಯಿಂದ ಸಹನೆಯಿಂದ ನಡ್ಸ್ಕೊಂಡು ಹೋಗಿದ್ದಾರೆ. ನಾನು ಇದರ ಅರ್ಥ ಜಿಲ್ಲಾ ಆಡಳಿತಕ್ಕೆ ಹೋಗುತ್ತೇನೆ ಅಂತ ಸರ್. ತುಂಬಾ ಪ್ರದೀಪ್ ಗುಂಟಿ ಅವರ ನೇತೃತ್ವದಲ್ಲಿ ಏನು ತಂಡ ರಚನೆ ಮಾಡ್ಕೊಂಡಿದ್ರು ಈ ವಿಸರ್ಜನೆ ಅಂದ್ರೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದೆ ಅಂತ ಹೇಳ್ಬೋದು ಸರ್. ಹೌದು, ಅವರು SP ಅವರು ಎಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರಂದರೆ ಅದಕ್ಕೆ ಎಷ್ಟು ಹೊಗಳಿದ್ರು ಕಡಿಮೆ ಇದೆ. ಆದರೆ ನಾನು ಒಂದು ಮಾತು ಹೇಳ್ತೀನಿ ಜನರಿಗೆ, ಯಾಕೋ ವಾಲಿಯವರು ಹೆಚ್ಚಾಗಿ ಇವತ್ತಿನ ಅಧಿಕಾರಿಗಳಿಗೆ ಹೊಗಳ್ತಾ ಇದ್ದಾರೆ. ನಾನು ಎಂದೂ ಯಾರಿಗೂ ಹೊಗಳೋದಿಲ್ಲ ಮತ್ತು ಯಾರಿಗೆ ತೆಗೊಳ್ಳೋದಿಲ್ಲ, ತಪ್ಪು ಮಾಡಿದವ್ರಿಗೆ ಬಿಡೋದಿಲ್ಲ. ಮೊದಲಿನ ಜಿಲ್ಲಾಧಿಕಾರಿಗೆ ಇವನಂಥ ಭ್ರಷ್ಟಾಧಿಕಾರಿ ಯಾರೂ ಇಲ್ಲ ಅಂಬದು ನಾನು ಸ್ಪಷ್ಟವಾಗಿ ಹೇಳಿದ್ದೆ, ಹೇಳಿದೆ. ಈಗಿನವ್ರು ಒಳ್ಳೆಯವರು ಇದ್ದಾರೆ, ಇನ್ನೂ ಅವ್ರು ತಪ್ಪು ಮಾಡಿದ್ದು ಕಂಡು ಬಂದಿಲ್ಲ. ತಪ್ಪು ಮಾಡಿದವ್ರನ್ನ ಕಂಡು ಹಿಡಿತಾ ಇದ್ದಾರೆ. ಕಚೇರಿಗಳಲ್ಲಿ ನಾನು ಲಕ್ಷ್ಯ ಕೊಡ್ತಾ ಇದ್ದೀನಿ. ಅವರು ಕೆಲವು ಫೈಲ್ಗಳನ್ನು ನೋಡಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಎಂಬುದು ಬಯಲಿಗೆ ತರ್ತಾ ಇದ್ದಾರೆ. ಅದಕ್ಕಾಗಿ ಒಳ್ಳೇದು ಮಾಡಿದವ್ರಿಗೆ ಶಾಬಾಸ್ ಅನ್ನಲೇಬೇಕು, ತಪ್ಪು ಮಾಡಿದವರಿಗೆ ಖಂಡಿಸಲೇಬೇಕು. ಅದಕ್ಕೆ ಇವರು ನಾನು ಹೊಗಳ್ತೀನಿ ಅಂತಲ್ಲ, ಮತ್ತು ಹೊಗಳೋದು ನನ್ನ ಲೈಫ್ನಲ್ಲೇ ಎಂದೂ ಬಂದಿಲ್ಲ. ಇದ್ದಂಗೆ ಹೇಳ್ತೀನಿ. ಅದಕ್ಕೆ ಯಾರು ಹೊಗಳೋದು ಅಂತ ತಿಳಿತಾರೆ, ಕೆಲವರು ತೆಗಳೋದು ಅಂತ ತಿಳಿತಾರೆ. ನಾನು ಹೊಗಳೋದು ಇಲ್ಲ, ತೆಗಳೋದು ಇಲ್ಲ. ಸತ್ಯಾಂಶವನ್ನು ನನ್ನ ಸಮಾಜದ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ಒಂದು ಮಾತು, ನಮ್ಮ ಗಣೇಶ್ ಮಹಾಮಂಡಲದವರು ದಯಮಾಡಿ ನೆನ್ಪಿಟ್ಕೊಳ್ಬೇಕು. ಅನೇಕ ಜನರು ಸಿಟ್ಟಾಗ್ತಾರೆ ಅಂಥೇಳಿ ಹೇಳಿಕ್ಕೆ ಬಯಸೋದಿಲ್ಲ. ಗಣೇಶ ಉತ್ಸವ ಕುಡಿದು ಕುಪ್ಪಳಿಸೋ ಸಲುವಾಗಿ ಮಾಡಿದಂಥ ಉತ್ಸವ ಅಲ್ಲ. ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಹುಟ್ಟು ಹಾಕಿದಂಥ ಗಣೇಶೋತ್ಸವ ಪೂಜ್ಯ ಭಾವನೆಯಿಂದ ಪೂಜಿಸ್ತಕ್ಕಂಥ ಭಾವನೆಯಿಂದ ಮಾಡಿರ್ತಕ್ಕಂಥದ್ದು. ಆದರೆ ಅನೇಕ ಜಿಲ್ಲೆಗಳ ನಾನು ಚಿತ್ರಗಳನ್ನು ನೋಡಿದೆ. ಗಣೇಶನ ಭೀಟಿದ ಪರಿಸ್ಥಿತಿ ನೋಡಿದ್ರೆ ರಜಾಕಾರ ಹಾವಳಿಯಲ್ಲಿ ಹೆಣಗಳು ಬಿದ್ದಂಗಾಗಿತ್ತು. ಅತಿ ದುಃಖದಿಂದ ಈ ಮಾತು ಹೇಳಬೇಕಾಗ್ತದೆ. ಯಾಕಂದರೆ ಒಯ್ದು ಎಸೆದು ಬಿಟ್ಟಿದ್ದಾರೆ. ಇಲ್ಲಿ ಎಷ್ಟು ಮರ್ಯಾದೆಯಿಂದ ಪೂಜೆ ಮಾಡ್ತಾರೋ, ಎಷ್ಟು ಮರ್ಯಾದೆಯಿಂದ ಕುಣಿತಾರೋ, ಆದರೆ ಕೊನೆಗೆ ಒಯ್ದು ವಿಸರ್ಜನೆ ಮಾಡೋ ಹೊತ್ತಿಗೆ ಮನಸ್ಸಿಗೆ ಬಂದಂಗೆ ಬಿಸಾಡಿದ್ದು ಫೋಟೋಗಳು ಇವತ್ತಿಗೆ ಇವೆ. ಅನೇಕ ತಾಲೂಕುಗಳಲ್ಲಿ, ಅನೇಕ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ಅಲ್ಲೆಲ್ಲ ಬಾವಿಯಲ್ಲಿ ಬಿಟ್ಟು ನೋಡಿದ್ರೆ ಯಾವ ಕಡೆಯಿಂದ ಆ ಕಡೆ ಬಿದ್ದು ಬಿಟ್ಟವೆ. ಮತ್ತು ಎರಡನೇದು, ನಮ್ಮ ಸರ್ಕಾರ ಯಾಕೆ ಸುಮ್ಮನೆ ಕೂಡ್ತಾ ಇದೆ ನನಗೇನು ಅರ್ಥ ಆಗ್ತಾ ಇಲ್ಲ. ಮಣ್ಣಿನ ಗಣೇಶ ಮಾಡಬೇಕು ಅಂಥೇಳಿ ಆದೇಶ ಹೊರಡಿದ್ರು. ಆದರೆ ಇನ್ನೂ ಲಕ್ಷಾವಧಿ ಗಣೇಶಗಳು ಪ್ಲಾಸ್ಟರ್ದಿಂದ ಮಾಡಿದ್ದೆ ತಯಾರಾಗಿದ್ದು ಇನ್ನೂ ಅವಿವೆ. ಅವುಗಳನ್ನು ಯಾಕೆ ಮುಟ್ಟುಗೋಲು ಹಾಕ್ತಾ ಇಲ್ಲ? ಅವು ಆಮೇಲೆ ಬಂದು ಮಾಡಿ ಮುಂದೆ ಒಂದೇ ಗಣೇಶ ಅಂತ ರೀತಿ ತಯಾರು ಮಾಡಿದ್ರೆ ನಿಮ್ಮ ಮೇಲೆ ಕಠೋರ ಕ್ರಮ ಜರುಗಿಸಲಾಗುತ್ತದೆ ಎಂಬ ಆದೇಶ ಯಾಕೆ ಬರ್ತಾ ಇಲ್ಲ? ಸುಮ್ಮನೆ ಸೌಂಡ್ ಹೆಚ್ಚಿಗೆ ಮಾಡಬೇಡ್ರಿ ಅಂತ ಸರ್ಕಾರಕ್ಕೊಂದು ಸರ್ಕ್ಯುಲರ್ ಕೊಡೋದು, ಇಲ್ಲಿಂದ ಅಧಿಕಾರಿಗಳಿಗೆ ತೊಂದರೆ ಕೊಡೋದು. ಮತ್ತು ಅವರೇ ಹಿಂದಿನ ಬಂದು ನಡೀಲ್ರಿ, ಮಸೀದಿ ಮೇಲದ ಇರಲಿ, ಇದು ಗುಡಿ ಮೇಲದ ಇರಲಿ, ಮಂದಿರ ಮಸ್ಜಿದ್ ಮೇಲೆ ಇದಕ್ಕೇನು ಮಾಡಬೇಡ್ರಿ ಅಂತ ಹೇಳೋರವ್ರೆ. ಮಂದಿರ ಮಸ್ಜಿದ್ ಮೇಲೆ ಹಚ್ಚಿದಂಥ ಸೌಂಡ್ ಪೊಲ್ಯೂಷನ್ ಆಗೋದಿಲ್ವಾ? ಜನರು ಮದುವೆಗೆ ಹಚ್ಚಿದ್ರೆ ಸೌಂಡ್ ಪೊಲ್ಯೂಷನ್ ಆಗ್ತದೆ. ಸೌಂಡ್ ಪೊಲ್ಯೂಷನ್ ಎಲ್ಲ ಕಡೆ ಆಗ್ತದೆ. ಅದು ಮಂದಿರ ಇರಲಿ, ಮಸ್ಜಿದ್ ಇರಲಿ, ಮದುವೆ ಇರಲಿ, ಸಾರ್ವಜನಿಕ ಕಾರ್ಯಕ್ರಮ ಇರಲಿ. ಅದನ್ನು ನಮ್ಮ ಸರ್ಕಾರ ಕಠೋರವಾಗಿ ಮಾಡಬೇಕು. ಮುಂದೆ ಗಣೇಶ ಚತುರ್ಥಿ ಬರೋದ್ರೊಳಗಾಗಿ ಯಾವುದೇ ಗಣೇಶ ಮಣ್ಣಿಂದ ಬಿಟ್ಟು ಬೇರೆ ತಯಾರಾಗಬಾರ್ದು ಎಂಬ ಕಠೋರ ನಿರ್ಣಯ ತಗೊಂಡ್ರೆ ಸರ್ಕಾರಕ್ಕೂ ಒಳ್ಳೆಯದಾಗ್ತದೆ. ಅವ್ರು ಕೇವಲ ತನ್ನ ಎಲೆಕ್ಷನ್ ಲೆಕ್ಕಕ್ಕಾಗಿ ಏನಾದರೂ ಮಾಡ್ಕೊಂಡು ಹೋಗಬಾರ್ದು. ಮತ್ತು ಒಂದಾಗಿ ಸರ್ಕಾರ ಆದೇಶ ಇತ್ತಂದರೆ ಅಧಿಕಾರಿಗಳು ಯಾಕೆ ಸುಮ್ಮನೆ ಇರ್ತಾರೆ ಅನ್ನಂಗೆ ಅರ್ಥ ಆಗಲ್ದು. ಕಾನೂನು ಅವರಿಗೆ ಎಲ್ಲರಿಗೂ ಉಪಯೋಗ ಮಾಡಲಿಕ್ಕೆ ಬರ್ತದೆ. ಯಾವುದಾದ್ರೂ ಒಂದು ಹೇಳಿದ್ರು ಕಾನೂನು ಈ ರೀತಿ ಅದಾರಿ ಅಂತ ಹೇಳ್ತಾರೆ. ಆದರೆ ಇದು ಕಾನೂನು ಸರ್ಕ್ಯುಲರ್ ಆರ್ಡರ್ ಇದ್ದರೂ ಸಹಿತ ಇಲ್ಲಿನ ಅಧಿಕಾರಿಗಳು ಯಾಕೆ ಅವ್ರು ಕೇಳಲಿಕ್ಕೆ ಹೋದ್ರು ಒಂದೇ ಮಾತು ಹೇಳ್ತಾರೆ, ಬೆಂಗಳೂರಿನಲ್ಲಿ ಇನ್ನೂ ಬಂದಾಗಿಲ್ರಿ, ಮುಂಬೈದಲ್ಲಿ ಬಂದಾಗಿಲ್ರಿ, ಪೂನಾದಲ್ಲಿ ಬಂದಾಗಿಲ್ರಿ. ಅಂದರೆ ಆ ಊರಾಗ ಕಳುವು ಮಾಡ್ತಾ ಇದ್ದಾರೆ, ಅದಕ್ಕೆ ಅದುವರೆಗೆ ಅಲ್ಲಿ ನಿಲ್ಲುವರೆಗೆ ನಮ್ಮ ಊರಲ್ಲಿ ಕಳುವು ಮಾಡಲಿಕ್ಕೆ ಆಸ್ಪತ್ರೆ ಕೊಡ್ತೀವ್ರಿ ಅಂತ ಹೇಳಿದಂಗೆ ಆಗ್ತದೆ. ಮಹಾಶಯರೇ, ಕಾನೂನು ಯಾರು ಮಾಡ್ತಾರೋ ಬಿಡ್ತಾರೋ ನಿಮ್ಮ ಆಡಳಿತದಲ್ಲಿ ನೀವು ಜಾಗರೂಕತೆಯಿಂದ ಮಾಡಬೇಕು. ಆವಾಗ ನಿಮ್ಮ ಅಧಿಕಾರಿಯ ಜಾಗ ನೀವು ನಡ್ಸ್ಕೊಂಡು ಹೋದಂಗೆ ಆಗ್ತದೆ. ಇಲ್ಲದ ನೆಪ ಮಾತ್ರಕ್ಕೆ ಕಾನೂನನ್ನು ತಮ್ಮ ಇಚ್ಛೆಯಂತೆ ಭಾಷಿಸಿದಂತಾಗ್ತದೆ. ಈ ರೀತಿ ಆಗಬಾರ್ದು. ಧನ್ಯವಾದ. ಎಸ್, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್.
ಪ್ರಧಾನ ಸಂಪಾದಕರ ಆಶಯದೊಂದಿಗೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಜನರ ಸಮಸ್ಯೆಗಳನ್ನು ಸರ್ಕಾರದ ಮುಂದಿಡುವಂತಹ ಪ್ರಯತ್ನ ಮಾಡ್ತಾ ಇದೆ. ಯಾವ ಅಧಿಕಾರಿ ಮತ್ತು ಯಾವ ರಾಜಕಾರಣಿಯ ಗುಲಾಮರು ನಾವಲ್ಲ, ಯಾರ ಪರವಾಗಿ ಮಾತನಾಡಿ ಅವರ ಪಕ್ಷದ ಕಾರ್ಯಕರ್ತರು ನಾವಲ್ಲ. ಸುದ್ದಿಯ ರೀತಿಯಲ್ಲಿ ಬಿತ್ತರಿಸಿ ನಿಮಗೆ ಸರಿಯಾದ ಸುದ್ದಿಯನ್ನು ತಲುಪಿಸುವುದೇ ನಮ್ಮ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ನ್ಯೂಸ್.